ಈಗ ನಾನು ದೊಡ್ಡಬಳ್ಳಾಪುರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀನಿ. ಮುಂದೆ ಕಾಣ್ತಾ ಇರೋದು ಇದು ಸ್ಯಾಟಲೈಟ್ ಟೌನ್ ರಿಂಗ್ ರೋಡು. ದಾಬಸ್ಪೇಟೆಯಿಂದ ದೇವನಹಳ್ಳಿ ಹೊಸಕೋಟೆ ಕಡೆ ಹೋಗುತ್ತೆ. ಇದ್ರ ಹಿಂದೆ ಕಾಣ್ತಾ ಇರೋದು ಎವರ್ ಬ್ಲೂ ಅಪರೆಲ್ಸ್ ಲಿಮಿಟೆಡ್ ಕಂಪ್ನಿ. ಮತ್ತು ಇದು ಬಂದು ಬಾಂಬೆ ರಯಾನ್ ಫ್ಯಾಷನ್ಸ್ ಲಿಮಿಟೆಡು. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ 2017ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಟನೆ ಮಾಡಿರುವಂತಹ ಅಂಜನಿ ಪುತ್ರ ಫಿಲಮ್ನ ಫೈಟಿಂಗ್ ಸೀನ್ ಇಲ್ಲಿ ತೆಗೆದಿರ್ತಾರೆ. ಬನ್ನಿ ಆ ಕಂಪ್ನಿಯ ಆರ್ಚ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಇದೇ ನೋಡಿ ಬಾಂಬೆ ರಯಾನ್ ಫ್ಯಾಷನ್ಸ್ ಲಿಮಿಟೆಡ್ ಮೇನ್ ಎಂಟ್ರೆನ್ಸು. ನೀವೇ ನೋಡ್ತಾ ಇದ್ದೀರ ಗೇಟ್ ಹತ್ರ ಫಿಲಮ್ ಶೂಟಿಂಗ್ಗೋಸ್ಕರ ಆರ್ಚನ್ನು ರೆಡಿ ಮಾಡಿರ್ತಾರೆ. ಅಲ್ಲಿ ಬೋರ್ಡು BRFL ಬದಲಿಗೆ ರಾಜ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಹಾಕಿರ್ತಾರೆ. ಈ ಕಂಪ್ನಿಯ ವೇರ್ ಹೌಸ್ನಲ್ಲಿ ಫೈಟಿಂಗ್ ಸೀನ್ ಕೂಡ ರೆಕಾರ್ಡ್ ಮಾಡಿರ್ತಾರೆ. ಈ ಕಂಪ್ನಿಯ ಬಗ್ಗೆ ಹೇಳೋದಾದರೆ 2007ರಲ್ಲಿ ಉದ್ಘಾಟನೆಯಾಗಿ 2008ರಲ್ಲಿ ನ್ಯಾಷನಲ್ ಸೇಫ್ಟಿ ಅವಾರ್ಡು ಕೂಡ ಪಡೆದಿರುತ್ತೆ. ಫ್ಯಾಬ್ರಿಕ್ ಪ್ರೊಸೆಸ್ ಮಿಲ್ಲು ಇದು ದಿನಕ್ಕೆ 1,00,000 ಮೀಟರ್ ಫ್ಯಾಬ್ರಿಕನ್ನು ಉತ್ಪಾದನೆ ಮಾಡ್ತಿತ್ತು. ಇದು ಕಲ್ಲಿದ್ದನ್ನು ಉಪಯೋಗಿಸಿ ಇದು ಸ್ವಂತ 4.5 ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡಿಕೊಳ್ಳುತ್ತೆ. ನೀವು ಅಲ್ಲಿ ನೋಡ್ತಾ ಇರೋದು ಇದು ಬಾಂಬೆ ರಯಾನ್ ಫ್ಯಾಷನ್ಸ್ ಲಿಮಿಟೆಡ್ನ ಟ್ರಿಮ್ಸ್ ಡಿವಿಷನ್ನು ಅಥವಾ ಬಾಟಮ್ ಪ್ಲ್ಯಾಂಟು. ಮತ್ತು ಇದು ಫ್ಯಾಬ್ರಿಕ್ ಪ್ರೊಸೆಸ್ ಮಿಲ್ಲು ಅಥವಾ ಹ್ಯಾಂಡ್ ಡಿವಿಷನ್ನ ಮೇನ್ ಗೇಟು. ನೀವು ನೋಡ್ತಾ ಇರೋದು ಬಾಂಬೆ ರಯಾನ್ ಫ್ಯಾಷನ್ಸ್ ಲಿಮಿಟೆಡು ಕಲ್ಲಿದ್ದನ್ನು ಬೆಂಕಿಯ ಶಾಖ ಕೊಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿದ್ದಂತಹ ಜಾಗ ಅಥವಾ ಬಾಯ್ಲರ್ನ ಡಿವಿಷನ್ನು. ಒಂದು ಕಾಲದಲ್ಲಿ ನ್ಯಾಷನಲ್ ಸೇಫ್ಟಿ ಅವಾರ್ಡ್ ಪಡ್ಕೊಂಡಿದ್ದಂತಹ ಕಂಪ್ನಿ ಇವತ್ತು ದಿವಾಳಿಯಾಗಿ ತಮ್ಮ ಕೆಲವು ಡಿವಿಷನ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಮತ್ತು ಇಲ್ಲಿಂದ ಸ್ವಲ್ಪ 200 ಮೀಟರ್ ದೂರದಲ್ಲಿ ಬಾಂಬೆ ರಯಾನ್ ಫ್ಯಾಷನ್ಸ್ ಲಿಮಿಟೆಡ್ನ ವೇರ್ ಹೌಸ್ ಇದೆ. ಇದೇ ನೋಡಿ ಬಾಂಬೆ ರಯಾನ್ ಫ್ಯಾಷನ್ಸ್ ಲಿಮಿಟೆಡ್ನ ಯೂನಿಟ್ 9 ಅಥವಾ ಸೆಂಟ್ರಲ್ ಮಿಷನರಿ ಡಿವಿಷನ್ನು. ಇದೇ ಕಂಪ್ನಿ ಒಳಗಡೆ ಅಂಜನಿ ಪುತ್ರ ಫಿಲಮ್ ಶೂಟಿಂಗ್ನ ಫೈಟಿಂಗ್ ಸೀನ್ ಒಂದು 2-3 ನಿಮಿಷ ಇರುತ್ತೆ. ಅದನ್ನು ರೆಕಾರ್ಡ್ ಮಾಡಿರೋಂತಹ ಜಾಗ ಸೆಂಟ್ರಲ್ ಮಿಷನರಿ ಡಿವಿಷನ್ನು. ಇದು ಗಾರ್ಮೆಂಟ್ ಆಕ್ಟಿವಿಟೀಸ್ ನಡೆಯುತ್ತೆ. ನೀವು ಇದನ್ನೇ ನೋಡ್ತಾ ಇದ್ರೆ ಇದೆಲ್ಲ ಫ್ಯಾಬ್ರಿಕ್ ವೇರ್ ಹೌಸು ಬಳಸ್ಕೊತಿದ್ರು. ಈಗ ಪ್ರೆಸೆಂಟ್ಲಿ ಯಾವುದೇ ವರ್ಕ್ ನಡೀತಾ ಇಲ್ಲ. ಇದೇ ಗೋಡೌನ್ನಲ್ಲಿ ಅಂಜನಿ ಪುತ್ರ ಫಿಲಮ್ನ 2-3 ನಿಮಿಷ ಫೈಟ್ ಸೀನಲ್ಲಿ ಶೂಟಿಂಗ್ ಮಾಡಿರ್ತಾರೆ. ಒಂದು ವೇಳೆ ಅವತ್ತು ಅಂಜನಿ ಪುತ್ರ ಫಿಲಮ್ ಶೂಟಿಂಗ್ ಆಗಬೇಕಾದ್ರೆ ನಾನು ಶೂಟಿಂಗ್ ನೋಡೋಕ್ಕೆ ಹೋಗಿದ್ದಿದ್ರೆ ಪುನೀತ್ ರಾಜ್ಕುಮಾರ್ ನೋಡ್ಬೋದಾಗಿತ್ತು. ಆದರೆ ಬ್ಯಾಡ್ ಲಕ್, ಅವರು ಇವತ್ತು ನಿಮ್ಮ ಜೊತೆ ಇಲ್ಲ. ಇದೇ ರೀತಿಯ ವಿಡಿಯೋಗಳನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.